ಪತ್ನಿ, ಅದಕ್ಕೆ ಧರ್ಮಪತ್ನಿ ಅಂತ ಹೇಳೋದು. ಅರ್ಥ ಆಯ್ತಾ? ಹಾಗೆ ಇದರಲ್ಲಿ ಅಸತ್ಯದ ಪ್ರಶ್ನೆ ಇಲ್ಲ, ಸತ್ಯ ಘೋಷಣೆ. ತುಂಬ ಜನರಿಗೆ ಸೀಮಂತಿನಿ ಅಂತೇಳುವ ಹೆಸರು ಈ ಕಡೆ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಚಾಲ್ತಿಯಲ್ಲ ಹೆಸರಿಡುವ ಪದ್ಧತಿಯೂ ಕೂಡ ಇಲ್ಲ. ಆದರೆ ಸೀಮಂತಿನಿ ಅಂತ ಹೇಳೋದು ಒಂದು ಸಾಮಾನ್ಯ ರೂಢನಾಮ. ಅಸ್ಸಾಂ ಆಫೀಸಲ್ಲಿ ಎಷ್ಟೋ ಜನರಿಗೆ ಮಕ್ಕಳಿಗೆ ಹೆಸರು ಕೂಡ ಇಡ್ತಾರೆ. ಹಾಗೆ ಕಲ್ಕತ್ತಾದ ಹೌರಾ ನದಿ ದಡದಲ್ಲಿ ಒಂದು ಕಡೆಯಲ್ಲಿ ನಾನೊಂದಷ್ಟು ದಿನ ವಾಸ ಇದ್ದೆ. ಒಂದು ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದು ಸ್ನಾನಕ್ಕೆ ಹೋಗುವಾಗ ಎರಡು ಮಕ್ಕಳು ಯಾರೋ ಆಗತಾನೆ ಹುಟ್ಟಿ ಒಂದು 4 ಗಂಟೆ ಆಗಿತ್ತಷ್ಟೇ ಹುಟ್ಟಿ ಆ ಮಕ್ಕಳು ಅವನ್ನು ರೋಡ್ ಸೈಡ್ನಲ್ಲಿ ಬಿಟ್ಟು ಹೋಗಿದ್ರು. ಸುಮಾರು 1824 ಇಸ್ವಿಯ ಕಾಲದಲ್ಲಿ ಆ ಮಕ್ಕಳನ್ನು ಎರಡನ್ನು ತಂದು ಸಾಕಿದೆ ನಾನು. ಅದರಲ್ಲಿ ಗಂಡು ಮಗು ವಿದ್ಯಾಭ್ಯಾಸದಲ್ಲಿ ಆಸಕ್ತಿ ಇತ್ತು. ಆಗಿನ ಒಂದು ಮೆಟ್ರಿಕ್, ಈಗಿನಾಗೆ ಇದಿಲ್ಲ, ಈಗಿನ SLC ಸಮಾನ. ಆ ಮೆಟ್ರಿಕ್ ಓದಿಬಿಟ್ಟು ಬ್ರಿಟಿಷ್ ಸರ್ಕಾರದ ಉದ್ಯೋಗ ಸೇರಿ ಇಂಗ್ಲೆಂಡಿಗೆ ಹೋಗಿ ಮತ್ತೆ ಎಲ್ಲಿ ಹೋಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ನಾನು ಯಾಕಂದ್ರೆ ನಾನು ಯಾವ ಮಕ್ಕಳ ಬಗ್ಗೆಯೂ ನನ್ನ ಅಧಿಕಾರ ಸ್ಥಾಪನೆ ಮಾಡೋದೇ ಇಲ್ಲ. ನಾನು ಸಾಕಿದ ಮಕ್ಕಳನ್ನು ನಾನು ಹೇಳ್ದಾಗ ಕೇಳಬೇಕನ್ನೋ ಕ್ರಮ ಇಲ್ಲ. ಇಂಗ್ಲೆಂಡ್ ಸೇರಿದ ಮೇಲೆ ಇಂಗ್ಲೆಂಡಲ್ಲೇ ಅಲ್ಲೇ ಆಗಿದೆ. ಆದರೆ ಈ ಹೆಣ್ಣು ಮಗು ಶಾಲೆಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಏನು ಮಾಡೋದು, 2 ವರ್ಷ ಬಹಳ ಕಷ್ಟಪಟ್ಟು, ಆಗ 8 ಆಣೆ ಸಂಬಳ ಒಬ್ಬ ಮಾಸ್ಟ್ರಿಗೆ. ಅವ್ರು ಶಾಲೆಗೆ ಹೋದವರು, ಶಾಲೆ ಮಾಸ್ಟರ್ ಆದರೂ 8 ಆಣೆ ಸಂಬಳ ಇದ್ದದ್ದು. ನಾನು ಒಬ್ಬ ಮಾಸ್ಟ್ರಿಗೆ 8 ಆಣೆ ಸಂಬಳ ಕೊಟ್ಟು ನೇಮಿಸಿದ್ದೆ, ಇವಳನ್ನು ಶಾಲೆಗೆ ಕರ್ಕೊಂಡು ಹೋಗೋದಕ್ಕಾಗಿ ಅಷ್ಟೇ. ಮತ್ತು ಶಾಲೆ ಸಂಬಳ ಅವ್ರಿಗೆ ಬೇರೆ ಬರ್ತಾಯಿತ್ತು. ಆದರೂ ಅವರಿಗೆ ಹೆಚ್ಚಿನ ಶಾಲೆ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಏನು ಮಾಡ್ತಂದರೆ ಮಾಸ್ಟರ್ ಬರೋ ಹೊತ್ತಿಗೆ ಯಾವ್ದಾದ್ರು ಗೋಣಿ ಚೀಲದೊಳಗೆ ಮಲಗಿಬಿಡೋದು. ಕಲ್ಕತ್ತಾ ಪ್ರದೇಶ ಗೋಣಿ ಉದ್ಯಮ ಗೊತ್ತಿರ್ಬೋದು ನಿಮಗೆ. ನಾವು ಒಂದು 2-3 ಮಗ್ಗ ಇಟ್ಕೊಂಡು ಗೋಣಿ ನೇಯ್ತಾ ಇತ್ತು ಅಲ್ಲಿ. ಯಾವುದನ್ನು ಗೋಣಿ ಚೀಲೊಳಗೆ ಮಲಗಿಬಿಡೋದು, ಗೊತ್ತೇ ಆಗೋದು ಎಲ್ಲಿದೆ ಅಂತ. ಹುಡುಕಿ ಅವ್ರು ಇಲ್ಲ ಅಂತ ಹೋದ ಮೇಲೆ ಕಡೆಗೆ ಎದ್ದು ಹೊರ ಬರ್ತಿತ್ತು. ಅಷ್ಟು ಶಾಲೆಗೆ ಹೋಗೋಕ್ಕೆ ಇಷ್ಟಪಡ್ತಿರಲಿಲ್ಲ. ಕಡೆಗೆ ವಿದ್ಯಾಭ್ಯಾಸ ಏನಾದ್ರು ಬೇಕಲ್ಲ ಅಂತ ವೇದ ವಿದ್ಯೆಯನ್ನು ಕಲಿಸಲು ಮಾಡಿದೆ. ತುಂಬ ಏಕಸಂಧಿಗ್ರಾಹಿ. ಒಂದು ಸಾರಿ ಒಂದು ಮಂತ್ರ ಹೇಳಿಕೊಟ್ರೆ ಮರುದಿವಸ ಅದನ್ನು ಕರೆಕ್ಟಾಗಿ ವಾಪಸ್ ಹೇಳ್ತಾಯಿದ್ರು. ಮತ್ತೆ ಸರಿ ಹೇಳ್ಕೊಡೋದು ಬೇಡ, ಅಷ್ಟು ತಿಳುವಳಿಕೆ ಇತ್ತು. ಹಾಗಾಗಿ 4 ವೇದ ಬಾಯ್ಪಾಠ. ಆಗ ಪುಸ್ತಕ ಎಲ್ಲ ಇಲ್ಲ, ವೇದ ಪುಸ್ತಕ ಸಿಗ್ತಾನೂ ಇಲ್ಲ ಮಾರ್ಕೆಟಲ್ಲಿ. ನಾನು ಬಾಯಲ್ಲಿ ಮಂತ್ರ ಹೇಳ್ತಿದ್ದೆ, ಅವಳು ಕೇಳಿಕೊಂಡು ಅದನ್ನು ಜಿತ ಮಾಡ್ಕೊತಿದ್ಲು. 4 ವೇದ ಶಾಸ್ತ್ರಗಳು ನಾನು ಕಲಿತು ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟೆ. ಎಲ್ಲವನ್ನೂ ಕಲಿತಳು, ಸಮರ್ಥಳಾದಳು. ಆಗ ಸಹಜ ಬ್ರಿಟಿಷರ ತುಂಬ ಒಂದು ರೀತಿಯ ಗೂಂಡಾಗಿರಿ ಆಡಳಿತದ ಕಾಲ. ಬಂಗಾಳದ ನವಾಬನನ್ನು ಕೂಡ ಆ ಕಾಲದಲ್ಲೇ ಬ್ರಿಟಿಷರು ಎಲ್ಲ ಕೊಲೆ ಮಾಡಿಸಿ ಮಾಡಿದ್ದು. ಆಗ ಮತ್ತೇನು ಮಾಡ್ತಂದರೆ ಬೇರೆ ಬಾಡಿಗೆ ಗೂಂಡಾಗಳನ್ನು ಈಗೆಲ್ಲ ನೇಮಿಸ್ತಾರಲ್ಲ ಹಾಗೆ, ಆಗ ಬ್ರಿಟಿಷರು ಬಾಡಿಗೆ ಗೂಂಡಾಗಳನ್ನು ನೇಮಿಸಿ ಕೊಲಿಸೋದು ಹೀಗಿದ್ದೆಲ್ಲ ಕೂಡ ನಡೀತಾ ಇತ್ತು ಆ ಕಾಲದಲ್ಲಿ. ಬರ್ಮಾ ಪ್ರದೇಶದಲ್ಲಿ ಬ್ರಿಟಿಷರು ಆಯಿಲ್ ಕಾರ್ಪೊರೇಷನ್ ಸ್ಥಾಪಿಸೋಕ್ಕಾಗಿ ಅಲ್ಲಿದ್ದ ಗುಡ್ಡಗಾಡು ಜನರನ್ನ ಇವ್ರನ್ನೆಲ್ಲ ತುಂಬ ಹಿಂಸೆ ಕೊಟ್ಟು ಕೊಲಿಸೋದೆಲ್ಲ ಮಾಡ್ತಾಯಿದ್ರು. ಆಗ ಅವರು ವಿರುದ್ಧ ಹೋರಾಡೋದಕ್ಕೆ ಒಂದು ಸಮರ್ಥ ಜನ ಬೇಕಿತ್ತು. ಅದಕ್ಕೆ ನಾನು ಇವಳನ್ನು ನೀನು ಹೋಗಿ ಆ ಜನರಿಗೆ ನೇತೃತ್ವ ವಹಿಸಿ ಹೋರಾಡುವಂತೆ ಕಳಿಸಿದೆ. ತುಂಬ ಹೋರಾಟ ಮಾಡಲು. ಒಂದು 10 ವರ್ಷ ಹೋರಾಟದಲ್ಲಿ ಬ್ರಿಟಿಷರನ್ನು ಗೆದ್ದಳು. ಬ್ರಿಟಿಷರು ಸರೆಂಡರ್ ಆದರು ಅಷ್ಟು ಮಟ್ಟಿಗೆ ಹೋರಾಟದಲ್ಲಿ. ನಂತರ ಅಲ್ಲಿನ ಜನರಿಗೆ ಇವಳು ದೇವರಾದರು. ಬ್ರಿಟಿಷರಿಗೆಲ್ಲ ಆಡಳಿತ ಅವರು ವಸಾಹತು ಸ್ಥಾಪನೆ ಮಾಡೋಕ್ಕಾಗಲಿಲ್ಲ. 57 ವರ್ಷ ಸಾಮಾನ್ಯ ಇವಳಿ ಆಗುವಾಗ ಅವರು ಬಾಡಿಗೆ ಗುಂಡಾಗಳಿಂದ ಹತ್ಯೆಗಳಾಗಲಿ ಅವಳು. ಆದರೆ ಜನರಲ್ ದೇವರಾಗಿ ಹೋದ ಮಾತ್ರ ತಪ್ಪಲಿಲ್ಲ. ಈಗಲೂ ಜನರಲ್ ಅಲ್ಲಿ ಪೂಜೆ ಮಾಡ್ತಾರೆ. ನನಗೆ ಮತ್ತೆ ಇವಳನ್ನು ಅಸ್ಸಾಮಿ ನಾನು ಕಳಿಸಿದ ಮೇಲೆ ಒಂದು 2 ಸರಿ ನೋಡಬೇಕು ಅಂತ ಬಂಗಾಲಕ್ಕೆ ಬಂದಿದ್ದರು. ನಾನಲ್ಲಿರಲಿಲ್ಲ, ನಾನು ಬೇರೆ ಕಡೆ ಹೋಗೋರು. ನನ್ನ ಕಾರ್ಯಕ್ಷೇತ್ರ ಎಲ್ಲೇ ನಿರ್ಣಯ ಇಲ್ಲ, ಎಲ್ಲ ಹೋದರೂ ಹೋದೆ. ಹಾಗೆ ಸಿಕ್ಕಲಿಲ್ಲ. ಪುನಃ ಸಿಕ್ಕಿದ್ದಂತ ಹೇಳೋದು ಈಗ ಈ ಯಾಗ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿದಾಗ ನನಗೂ ಯಾಗ ನೋಡಬೇಕು, ಬರಬೇಕು. ಇಲ್ಲಿ ಯಾಗಕ್ಕೊಂದು ನಿರ್ಬಂಧ ಇದೆ ಅಂದರೆ ಯಾಗ ರಕ್ಷಣೆಗಾಗಿ ಕೆಲವೊಂದಿಷ್ಟು ಬದ್ಧತೆ ಮಾಡಿಕೊಟ್ಟಿದ್ದೇವೆ. ಅದಕ್ಕಾಗಿ ಯಾವುದೋ ಒಂದು ಆತ್ಮಸ್ವರೂಪವೋ ಅಥವಾ ನಾವು ಕರೆಯದ ಯಾವ ದೇವತೆಗೂ ಪ್ರವೇಶ ಇಲ್ಲ ಒಳಗೆ. ಎಲ್ಲ ಯಾಗದಲ್ಲಿ ಇಂಥ ದೇವತೆಯಿಂದ ಕರಿತೇವೆ, ಅವಕ್ಕೆ ಮಾತ್ರ. ಉಳಿದವೆಲ್ಲ ಹೊರಕ್ಕೆ ನಿಲ್ಲಬೇಕು ಅಂತ ನಿಯಮ ಇದೆ. ಹಾಗಾಗಿ ಪ್ರವೇಶ ಅವಕಾಶ ಇಲ್ಲ. ಆದ್ದರಿಂದ ನೀನು ಯಾವುದೋ ರೂಪದಲ್ಲಿ ಬಂದು ಸೇರೋದಾದರೆ ಆಗ ಒಳಗೆ ಕರ್ಕೊಂಡು ಹೋಗ್ತೇನೆ ನಾನು, ಅಷ್ಟು ಮಾತ್ರ ಅಂತ. ಹಾಗೆ ನಾನೇ ಎತ್ಕೊಂಡು ಹೋಗೋದು ಅದಕ್ಕಾದರೆ ಬೇರೆ ತಗೊಂಡು ಬಂದರೆ ಒಳಗೆ ಬರೋಕ್ಕಾಗೋದಿಲ್ಲ. ನಾನೇ ಕರ್ಕೊಂಡು ಹೋಗಬೇಕು. ನಾನು ಕರ್ಕೊಂಡು ಹೋಗ್ತೇನೆ, ಯಾಗ ನೋಡ್ಬೋದು ಅಂತೇಳಿ. ಹಾಗೆ ಕರ್ಕೊಂಡು ಹೋಗಿ ಯಾಗ ನೋಡಬೇಕಂತ ತೋರಿಸ್ತೇನೆ. ಇವಳ ತಜ್ಞತೆ ಏನು ಮಂತ್ರದ ಇದಿದೆ, ಅದನ್ನು ನನಗೆ ಮಂತ್ರ ಸಂಕಲನಕ್ಕೆ, ಪ್ರಯೋಗಕ್ಕೆ, ಉಪಾಸನೆಗೆ ಯಾವ ಮಂತ್ರಗಳನ್ನು ಮಾಡ್ತೇವೆ ಅದರಲ್ಲಿ ಪ್ರಯೋಗಕಾರವಾದ ಮಂತ್ರ ಯಾವುದು ಉಪಸಂಹಾರ ಮಾಡಬೇಕು, ಸಮಾಜಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಏನು ರಕ್ಷಣಾತ್ಮಕ ವ್ಯವಸ್ಥೆ ಮಾಡಬೇಕು, ಅದನ್ನೆಲ್ಲ ಸಂಕಲನ ಮಾಡಿ ಬರೆದಿಡ್ತಾ ಇದ್ದಳು. ಅದರಂತೆ ನಾನು ಮಾಡ್ತಾಯಿದ್ದೆ. ನನಗೆ ಯಾವ ಕಾಲದಲ್ಲಿ ತುಂಬ ಸಹಾಯ ಆಗಿದೆ ಇವಳಿಂದ, ಅಷ್ಟು ಹೇಳಬಲ್ಲೆ ಇವಳ ಬಗ್ಗೆ. ಎರಡನೇ ತಾರೀಕು ಚಿಕ್ಕಮಗಳೂರಿಗೆ ಒಂದು ಸರಿ ಬರ್ತೇನೆ ಅಂತ ಹೇಳಿದ್ರು. ಹಾಗೆ 2ನೇ ತಾರೀಕು ನಮ್ಮ ಜೊತೆ ಇರ್ತಾಳೆ, ಆಮೇಲೆ ಹೊರಟೋಗ್ಬಿಡ್ತಾಳೆ, ಇರೋದಿಲ್ಲ. ಅಲ್ಲಿ ಬೇಕಾದಷ್ಟು ಕೋಟ್ಯಾಂತರ ಭಕ್ತರಿದ್ದಾಳೆ ಅವಳಿಗೆ, ಇಲ್ಲಿ ಇರೋದಿಲ್ಲ. 2ನೇ ತಾರೀಕುವರೆಗೆ ಒಂದು ಸರಿ ಚಿಕ್ಕಮಗಳೂರಿಗೆ ಬರಬೇಕು ಅಂದೇಳಿ ಆಯಿತು. 2ನೇ ತಾರೀಕು ಹೋಗ್ತಾರೆ, ಅಲ್ಲಿವರೆಗೆ ಇರುವಂತಿದ್ದೇನೆ ಅಷ್ಟೇ.
2ನೇ ತಾರೀಕು ಮತ್ತು ನಂತರ ನನ್ನ ಜೊತೆ ಇರೋದಿಲ್ಲ. ನನಗೆ ಇಟ್ಕೊಳ್ಬೇಕನ್ನೋ ಆಸೆ ಇಲ್ಲ ಯಾರನ್ನೂ. ಎಲ್ಲ ಅವ್ರವ್ರ ಕರ್ತವ್ಯದಲ್ಲಿ ನಿರತರ ಆಗಬೇಕು, ನಮ್ಮ ಜೊತೆಲಿ ಇರಬೇಕಂತಿಲ್ಲ. ಹೇಗೆ ಅಂದರೆ ಅದೆಲ್ಲ ವಿದ್ಯೆಗಳು, ಅದು ಆಗಿಂದಲ್ಲ, ಅದು ಹಿಂದಿಂದ ನಾನು ಸಾಧಿಸ್ಕೊಂಡು ಬಂದಂಥ ವಿದ್ಯೆ. ಬೇಕಾದಾಗ ಬೇಕಾದ ರೀತಿಯ ರೂಪ ಹೊಂದಿಸ್ಕೊಂಡು ನನ್ನ ಕೆಲಸ ಏನಿದೆ ಮಾಡ್ಕೊಂಡಿರ್ತೇನೆ ಅಷ್ಟೇ. ಯಾವ ಸಮಾಜಕ್ಕೆ ತೊಂದರೆ ಮಾಡೋದಿಲ್ಲ, ಅದು ನನ್ನ ಗುರಿ. ಸಮಾಜಕ್ಕೆ ಹಿತವಾಗಿ ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ ವಿದ್ಯೆ ಬೆಳೆಸ್ತೇವೆ ಅಷ್ಟೇ. ಅದು ಒಂದು ಅನಾಥಾಶ್ರಮ ಪ್ರಾರಂಭ ಆದದ್ದು ಇವಳಿಂದಲೇ. ಅಂದರೆ ಅಲ್ಲಿ ಈ ಮಕ್ಕಳು ಸಿಕ್ಕಿದಾಗ ಆಗ ಸುಮ್ಮನೆ ಒಂದು ಗುಡಿಸಲು ಹಾಕ್ಕೊಂಡಿದ್ದೆ ನಾನು. ಈ ಮಗು ಸಿಕ್ಕಿದಾಗ ಸಾಕಬೇಕು ಅಂದಾಗ ವ್ಯವಸ್ಥೆ ಬೇಕು. ಹಾಗಾಗಿ ಸ್ವಲ್ಪ ಸ್ಥಳವನ್ನು ಕೊಂಡುಕೊಂಡು ಒಂದಷ್ಟು ಸ್ವಲ್ಪ ವಿಶಾಲವಾದ ಒಂದು, ಆಗ ಅಲ್ಲೆಲ್ಲ ಕಟ್ಟೋದಾಗ ಎಲ್ಲ ಬರೀ ತೆಂಗಿನ ಗರಿಯೇ ಮಾಡು, ನಿಮಗೆ ಗೊತ್ತಿರ್ಬೋದು, ಮತ್ತೇನಿಲ್ಲ. ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಹಾಗೆ ಅನಾಥಾಶ್ರಮ ಮಾಡಿದಾಗ ಬೇರೆ ಬೇರೆ ಮಕ್ಕಳನ್ನ ತಂದು ಕೊಡೋದು ಮಾಡಿದೆ. ನಾವು ಸಾಕ್ತೇನೆ ಅಂದಾಗ ಬೇರೆ ಕಡೆಯಿಂದ, ಅಂದರೆ ಬಂಗಾಳ ಪ್ರದೇಶದಲ್ಲಿ ತುಂಬ ಆಗ ಬರಗಾಲವೂ ಎಲ್ಲ ಇತ್ತು ಸಮಸ್ಯೆಗಳು. ಹಾಗಾಗಿ ಎಷ್ಟೋ ಮಕ್ಕಳನ್ನು ಕೊಡ್ತಿದ್ರು, 100 ಮಕ್ಕಳು. ಈಗಲೂ ನಿತ್ಯಾನಂದ ಅನಾಥಾಶ್ರಮ ಅಂತಿದೆ, ಅದ್ರ ನನ್ನ ಯಾವ ಹಿಡಿತಾ ಇಲ್ಲ, ನಾನು ಇಟ್ಕೊಂಡಿಲ್ಲ ಅದನ್ನೆಲ್ಲ, ನಾನು ಬೇಡ. ಈಗಲೂ ಇದೆ, ನಡೀತಾ ಇದೆ ಅಲ್ಲಿ. ಈಗಲೂ ಚಿಕ್ಕ ಮಕ್ಕಳನ್ನು ಸಾಕುವ ವ್ಯವಸ್ಥೆಗಳೆಲ್ಲ ಇದೆ. ನಾನೊಂದು ಕಲ್ಕತ್ತಾದಲ್ಲಿದೆ, ಈಗಲೂ ಇದೆ. ನಾನು ಬಿಟ್ಟುಬಿಟ್ಟಿದ್ದೇನೆ ಅದನ್ನು, ಮತ್ತೆ ಅದರಲ್ಲೇನಿಲ್ಲ. ತುಂಬ ಮಕ್ಕಳು ಸಾಕಿದ್ದೇನೆ. ಅದರ ನಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಅನಾಥಾಶ್ರಮ, ಗುಜರಾತ್ನಲ್ಲೂ ಒಂದು ಅನಾಥಾಶ್ರಮ ಮಾಡಿದ್ದೇನೆ, ಬಾಟಿಯಾದಲ್ಲಿ. ಅಲ್ಲಿ ಈಗಲೂ ಕೂಡ ತುಂಬ ಮಕ್ಕಳು ಇದ್ದಾರೆ. ಒರಿಸ್ಸಾದ ಜಿಬಿಲಿ ಅಂತ ಅಲ್ಲಿಯೂ ಕೂಡ ಅನಾಥಾಶ್ರಮದಲ್ಲೂ ಇದ್ದಾರೆ. ತುಂಬ ಕಡೆ ಇದೆ ಅಂದಿಲ್ಲ. ಅದರಲ್ಲಿ ನನ್ನಿಂದ ಸಾಧ್ಯವಾದ ಸಮಾಜ ಕೊಡೋಕ್ಕೆ ಸಾಧ್ಯನ ಯಾವುದೇ ಪ್ರಚಾರ ಇಲ್ಲದೆ ಮಾಡ್ಕೊಂಡು ಬರ್ತಾ ಇರೋದು ನನ್ನ ಕೆಲಸ. ಪ್ರಚಾರ ಮಾಡೋದಿಲ್ಲ, ನಿಮಗೆ ಕೇಳಿ ಅಂತ ಹೇಳಿಬಿಟ್ಟು ಇದನ್ನು ಹೇಳೋಕ್ಕೆ ಹೋಗೋದಿಲ್ಲ, ನನಗೆ ಅಗತ್ಯವೂ ಇಲ್ಲ ಅದು. ನಾನು ಕಲಿತಾ ಇರೋದೇ ಸದಾ. ಈಗಲೂ ಏನು ಇಲ್ಲಿ ಬಂದದ್ದು ಸುಮ್ಮನೆ ಅಲ್ಲ, ಕಲಿಯೋದಕ್ಕಾಗಿ. ನಾನು ಬಂದದ್ದು ಕಲಿಯೋದಕ್ಕಾಗಿ, ಕಲಿತು ಮುಗಿಯೋದಿಲ್ಲ. ಇದೆ, ತುಂಬ ವರ್ಷದ ಸಮಯ ಇದೆ. ಹುಟ್ಟಿನಿಂದಲೂ ಬರೀ ಕಲಿಯೋದಕ್ಕೆ ಶ್ರಮಪಟ್ಟೆ, ಬೇರೆ ಏನು ಮಾಡಿಲ್ಲ ನಾನು. ಹಲವಾರು ವರ್ಷ ವಿದ್ಯೆ ಪ್ರಸಾರ ಆಗಬೇಕಂತ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೇನೆ. 12 ಆಣೆ ಸಂಬಳದಲ್ಲಿ ಸಾಮಾನ್ಯ 14 ವರ್ಷ ಕೆಲಸ ಮಾಡಿದ್ದೇನೆ. ಸಾಮಾನ್ಯ 889ರಿಂದ 1901ವರೆಗೆ ಮೇಷ್ಟ್ರಾಗಿ ಕೆಲಸ ಮಾಡಿದ್ದೇನೆ. 60 ಶಾಲೆ ಕಟ್ಟಿದ್ದೇನೆ. ಆ ಮೇಷ್ಟ್ರ ಸಂಬಳದಲ್ಲಿ ಬರುತ್ತಲ್ಲ 12 ಆಣೆ ದುಡ್ಡು, ಅದರಲ್ಲಿ ಮತ್ತೆ 60 ಶಾಲೆಯನ್ನು ಮಾಡಿದ್ದೇನೆ ಮಧ್ಯಪ್ರದೇಶದ ರಾಜ್ಯಗಳಲ್ಲಿ. ಬೇರೆ ಬೇರೆ ಹಳ್ಳಿಗಾಡುಗಳೆಲ್ಲ ಒಂದು 60 ಶಾಲೆ 12 ಆಣೆ ಸಂಬಳ ದುಡ್ಡಿನಲ್ಲಿ. ನನಗೆ ಖರ್ಚಿಗೆ ಬೇಕಿರಲಿಲ್ಲ, ಸರ್ಕಾರ ಕೊಟ್ಟು 12 ಆಣೆ ಸಂಬಳವನ್ನು ಸೇರಿಸಿ ಮತ್ತೆ 60 ಶಾಲೆ ಕಟ್ಟಿ ಅಭಿವೃದ್ಧಿ ಮಾಡಿದ್ದೇನೆ. ಅಧ್ಯಯನ, ಬೇರೇನು ಗುರಿ ಇಲ್ಲ ನನಗೆ. ಅದೇ, ನಾನು ಅಧ್ಯಯನ ಮಾಡೋದ್ರ ಮುಖ್ಯ ಲೌಕಿಕ ಕಲ್ಯಾಣ ಆಗೇ ಆಗುತ್ತೆ. ವೈಯಕ್ತಿಕವಾಗಿ ಇದು ಯಾವುದಕ್ಕೂ ಫಲ ಅಲ್ಲ. ಮತ್ತು ಫಲ ನಿರೂಪಣೆ ನಿನ್ನೆ ಹೇಳಿದ್ದೇನೆ ಏನಾಗುತ್ತೆ. ಅದು ಆದಷ್ಟು ಬೇಗ ಒಂದು ಉತ್ತಮವಾದ ಪರಿವರ್ತನೆ ನಮ್ಮ ದೇಶದಲ್ಲಿ. ಸಜ್ಜನಿಕೆಗೆ ಒಂದು ಪ್ರಧಾನತೆ ಬರ್ತದೆ. ಈಗ ಹಣಕ್ಕೆ ಪ್ರಧಾನತೆ ಇತ್ತು, ಅದು ಹೋಗ್ತದೆ. ಸಜ್ಜನಿಕೆಯ ಪ್ರಧಾನಕ್ಕೆ ಬರುವಂಥ ಕಾಲ ಬಹಳ ಬೇಗ ಬರ್ತದೆ. ಒಳ್ಳೆತನಕ್ಕೆ ಹೆಚ್ಚು ಪ್ರಧಾನಕ್ಕೆ. ಹಿಂದೆಯೂ ಕೂಡ ಇದ್ದದ್ದು ಅದೇ, ಒಳ್ಳೆತನಕ್ಕೆ ಪ್ರಧಾನತೆ ಇದ್ದದ್ದು, ಹಣ ಗುರುತಿರಲಿಲ್ಲ. ಈಗ ಹಣಕ್ಕೆ ಪ್ರಧಾನತೆ ಇತ್ತು, ಅದು ಹೋಗ್ತದೆ. ಹಣಕ್ಕೆ ಪ್ರಧಾನತೆ ಹೋಗ್ಬಿಟ್ರೆ ಸಾಕು, ಸಮಾಜದಲ್ಲಿ ತೃಪ್ತಿ ಇರ್ತದೆ. ಎಲ್ಲರೂ ಸಜ್ಜನರಾದರೆ ಆಳುವ ಅಗತ್ಯವೇ ಇಲ್ಲ. ರಾಜ ಬೇಕಿಲ್ಲ, ರಾಜ ಬೇಕು ಅಂದರೆ ನೆಪಕ್ಕಷ್ಟೇ, ಅಷ್ಟು ಬಿಟ್ಟರೆ ಯಾರನ್ನೂ ಆಳಬೇಕಾದ ಅಗತ್ಯ ಇಲ್ಲ. ಹಿಂದೆಲ್ಲ ಇರಲಿಲ್ಲ ಹಾಗೆ. ಸಾಮಾನ್ಯ ಪ್ರಜೆಗಳಿಗೆ ರಾಜನ ಸಂಪರ್ಕವಾಗಲಿ ಸ್ಪರ್ಶವಾಗಲಿ ಇದ್ದೇ ಇಲ್ಲ. ಸಾಮಾನ್ಯ ಜನರು ಚೆನ್ನಾಗೇ ಬದುಕಿದ್ರು. ಈಗ ನೀವು ಹುಟ್ಟುವ ಅಸ್ತಿ ಸ್ವಲ್ಪ ಸರ್ಕಾರದ ಪರಿಚಯ ನಿಮಗಿತ್ತು. ಅದರೊಂದು ನಮ್ಮ ಸರ್ಕಾರ ಆರಂಭ ಆದಮೇಲೆ 60-70ನೇ ಇಸ್ವಿವರೆಗೂ ಮಂತ್ರಿಗಳಂದರೆ ಯಾರು ನೋಡಿದವರು ಇಲ್ಲ, ಗೊತ್ತಾಯ್ತಲ್ಲ. ಆ ಹುದ್ದೆಗಳು ಇದೆ ಅಂತ ಗೊತ್ತು ಬಿಟ್ಟರೆ ಯಾರು ನೋಡಿದವರಿಲ್ಲ ಮಂತ್ರಿಗಳ ಎಮ್ ಎಲ್ ಎನ. ನೀವೆಲ್ಲ ಚಿಕ್ಕಂದಲ್ಲಿ ನೋಡ್ತಿದ್ರ ಮಂತ್ರಿಗಳ ಎಮ್ ಎಲ್ ಎನ? ಇಲ್ಲ, ಯಾಕಂದರೆ ಅಗತ್ಯ ಇಲ್ಲ, ಅವ್ರು ನೋಡೋ ಅಗತ್ಯ. ಯಾಕಂದ್ರೆ ಜನಕ್ಕೆ ಸಮಸ್ಯೆ ಇರಲ್ಲ. ಅದರ ನಂತರ ಈ ಕಾನೂನುಗಳ ಗೋಜಲು ಬಂದು ಭ್ರಷ್ಟಾಚಾರ ಸಮಸ್ಯೆಗಳು ಹೆಚ್ಚಿ ಎಲ್ಲರಿಗೂ ಮಂತ್ರಿಗಳ ಸಂಪರ್ಕ ಬೇಕಾಗಿದೆ. ಇದು ಬದುಕೋಕ್ಕಾಗ್ತಾ ಇಲ್ಲ. ಅದಕ್ಕೆ ಮಂತ್ರಿಗಳೆಲ್ಲ ಬರ್ತಾರೆ ಅಂದರೆ ಎಲ್ಲ ಬಾಲ ಹಿಡ್ಕೊಂಡು ಹೋಗ್ತಾರೆ ಅವ್ರು. ಹಿಂದೆ ಅಗತ್ಯ ಇರಲಿಲ್ಲ, ಯಾರು ಕರೆಸ್ತಾರೂ ಇರಲಿಲ್ಲ ಯಾರು ಮಂತ್ರಿಗಳನ್ನ. ನೀವೆಲ್ಲ ಚಿಕ್ಕಂದಲ್ಲಿ ನೋಡಿದ್ರೆ ಮಂತ್ರಿಗಳನ್ನ? ಬರ್ತಾನಿಲ್ಲ ಮಂತ್ರಿಗಳಂದ್ರೆ ಮಂತ್ರಿಗಳಂತ ಅಷ್ಟೇ. ಅಷ್ಟು ಬಿಟ್ಟು ಅವ್ರು ಯಾರು ಏನು ಅವ್ರು ನೋಡೋ ಅಗತ್ಯ ಇರಲಿಲ್ಲ. ಆಗಿನ ಕಾಲಘಟ್ಟದಲ್ಲಿ ಆ ಕಾಲಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಒಂದು ಕುಟುಂಬದ ಆ ಪ್ರದೇಶದ ಜನರ, ಒರಿಸ್ಸಾ ಪ್ರದೇಶದ ಜನರು ಒಂದು ರೀತಿಯ ಮುಗ್ಧ ಭಾವುಕರು. ಅವ್ರು ಯಾವುದೋ ಒಂದು ನಂಬಿಕೆಯನ್ನು ಬಡವಾಗಿ ನಂಬಿದರೆ ಯಾವುದೇ ಕಾರಣಕ್ಕೂ ಮತ್ತದರಿಂದ ಹೊರತರಲಿಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿಗ ಒಬ್ಬ ಮಾಡೆಲ್ ಇದ್ದಾನೆ, ಸಂತೋಷ ಅಂತ, ನೋಡಿರ್ಬೋದು ಅದನ್ನು. ಅವರಿಗೆ
ಬ್ರಿಟಿಷರನ್ನ ಒಪ್ಪಕ್ಕೆ ಆಗ್ತಾನೆ ಇರಲಿಲ್ಲ ಅವರಿಗೆ. ಅವರು ಏನಿದ್ರು ಭುವನೇಶ್ವರಲ್ಲಿ ಒಂದು ರಾಜವಂಶ ಇದೆ, ಅದೇ ರಾಜರು, ಮತ್ತು ರಾಜರಿಲ್ಲ. ಅವರಿಗೆ ಬ್ರಿಟಿಷರನ್ನ ಒಪ್ಪಕ್ಕೆ ಆಗ್ತಾನೆ ಇಲ್ಲ. ಇವರಿಗೆ ಸಮರ್ಥವಾಗಿ ಯಾವ ಆಳ್ವಿಕೆ ಕೊಡುವ ಶಕ್ತಿ ಇಲ್ಲ. ಬ್ರಿಟಿಷರು ಮತ್ತು ನವಾಬರು ಎಲ್ಲರ ಒತ್ತಡದಿಂದಾಗಿ ತುಂಬ ಕ್ಷೀಣವಾಗಿ ಹೋಗಿದ್ದು. ಅದಕ್ಕೆ ಅವರಿಗೆ ಪುನಃ ಆ ಶಕ್ತಿ ಬಂದು ಆ ಜನರಿಗೆ ಒಂದು ಆಶ್ರಯವಾಗಲಿ. ಅವರು ಒಪ್ಪಿದರೆ ಬ್ರಿಟಿಷರನ್ನ, ಆ ರಾಜ ಒಪ್ಪಿದರೆ ಇವರು ಒಪ್ತಾರೆ. ಬ್ರಿಟಿಷರನ್ನ ಒಪ್ಪದೇ ಭಾರತದಲ್ಲಿ ಬದುಕುವ ಸಾಧ್ಯತೆ ಇರಲಿಲ್ಲ ಅರಸರಿಗೆ. ಹಾಗಾಗಿ ಅವರಿಗೆ ಆ ರೀತಿ ಒಂದು ಪೂರಕತೆ ಸಿಕ್ಕಲಿ ಅನ್ನೋ ಉದ್ದೇಶದಿಂದ ಆಗ ಯಾಗವನ್ನು ಮಾಡಿದ್ದು. ನಂತರ ಅದು ಸ್ವಲ್ಪ ಸಹಜವಾಗಿ ಬೌದ್ಧಿಕ ಅಭಿವೃದ್ಧಿ ಬರಲಿಕ್ಕೆ ಸಾಧ್ಯವಾಯಿತು ವೃಷಭದೇಶ. ಆದರೆ ಆ ಕಾಲದಿಂದ ಈ ಕಾಲದವರೆಗೂ ಈಗಲೂ ಕೂಡ ಆ ಯಾಗ ಮಾಡಿದ ಪಟ್ನಾಯಕ ವಂಶದವರೇ ಅದನ್ನು ಆಳ್ತಾ ಇರೋದು. ಒರಿಸ್ಸಾವನ್ನು ಮುಖ್ಯಮಂತ್ರಿ ಆಗೋದಲ್ಲಿ ಯಾರೇ ಆಗಲಿ ಅವರೇ ಆಗ್ತಾ ಇರೋದು ನೋಡಿ, ಬದಲಾಗೋದೇ ಇಲ್ಲ ಅವರು. ಹಾಗೆ ಅದು ಎಷ್ಟು ವರ್ಷಕ್ಕೆ ಹೋಗುತ್ತೆ ಹೇಳೋಕ್ಕೆ ಬರೋದಿಲ್ಲ. ಆ ಯಾಗದ ಶಕ್ತಿ ಅಷ್ಟಿದೆ. ಆ ವಂಶಸ್ಥರೇ ಯಾರೋ ಒಬ್ಬ ಬರ್ತಾನೆ ಅಲ್ಲಿಗೆ, ಪ್ರಸಿದ್ಧಿ ಆಗ್ತಾನೆ, ಅವನು ಮುಖ್ಯಮಂತ್ರಿ ಆಗ್ತಾನೆ. ಭಿನ್ನ ಆಗಲೇ ಇಲ್ಲ ಇಲ್ಲಿವರೆಗೂ. ಇಲ್ಲಿ ಸಿಗದೆ ಇದ್ದಂಥ ಮಂತ್ರಗಳನ್ನು ಏನಿದೆ ಅವುಗಳನ್ನು ಬೀಜಗಳು ವೇದದಲ್ಲಿ ಸಿಗ್ತದೆ. ಆ ಬೀಜಗಳ ಮುಖೇನ ಪುನಃ ಅದಕ್ಕೆ ಕ್ರಮಪಾಠ, ರಥ, ಹೀಗೆ ಪಾಠ ವಿಧಾನ ಇದೆ. ಅವುಗಳ ಮುಖೇನ ಅದನ್ನು ಮಥನ ಮಾಡಿ ಮಂತ್ರ ಸೃಷ್ಟಿ ತಯಾರು ಮಾಡ್ಕೊಳ್ಬೇಕು. ಆ ಮಂತ್ರ ತಯಾರು ಮಾಡಿ ಬಳಸಿದ್ದೇವೆ. ಪುನಃ ಅದನ್ನು ಮತ್ತೆ ಬೀಜ ರೂಪಕ್ಕೆ ತಂದು, ಬೀಜ ಸಮಾಜಕ್ಕೆ ಸಿಗೋದಿಲ್ಲ ಅಂತ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಪ್ರತಿಯೊಬ್ಬರಿಗೆ ಕೊಡೋ ಫಲಕದಲ್ಲೂ ಒಂದೊಂದು ಬೀಜವನ್ನು ಬರೆದು ಎಲ್ಲ ಹಂಚಿಬಿಟ್ಟಿದ್ದಾನೆ. ಎಲ್ಲ ಒಟ್ಟಾದರೆ ಪುನಃ ಈ ವಾಜಪೇಯಿ ಯಾಗ ಮಾಡೋಕ್ಕಾಗತ್ತೆ. ಅದಕ್ಕೆ ಅಂಥ ತಜ್ಞತೆ ಅಗತ್ಯ ಇಲ್ಲ. ಅದಕ್ಕೆ ಆ ರೀತಿಯಲ್ಲಿ ಮಾಡಿಟ್ಟಿದ್ದೇನೆ. ಯಾಕಂದರೆ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯೆ ಮೋಸ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹಾಗೆ ಮಾಡಿದ್ದೇನೆ. ಮತ್ತು ಯಾಗದ ಒಂದು ಧ್ಯೇಯವಾಕ್ಯ ಕೂಡ ಅದರಲ್ಲಿ ಬಂದಿತ್ತು. ಅದನ್ನು ಘೋಷಣೆಗೆ ನಾವೊಂದು ಸಂಚಿಕೆ ಮಾಡ್ತಾಯಿದ್ದೇವೆ. ಆ ಸಂಚಿಕೆಯಲ್ಲಿ ಅದನ್ನು ಘೋಷಣೆ ಮಾಡುವಂತ ಬಾಕಿ ಇಟ್ಟಿದ್ದೇವೆ ಅಷ್ಟೇ. ಮಂತ್ರವನ್ನು ಕಂಡುಹಿಡಿದವನು ಅಂತ ಅರ್ಥ, ದ್ರಷ್ಟಾರ ಅಂತ ಅರ್ಥ. ಆ ಮಂತ್ರವನ್ನು ಕಂಡುಹಿಡಿದವು ನಾವು ಅಂತ ಅರ್ಥ. ಹಾಗೆ ಲೆಕ್ಕ ಇಟ್ಟೇ ಇಲ್ಲ ನಾನು. ಸಾಮಾನ್ಯ 364 ವರ್ಷ ಆಯಿತು. ಇದೀಗ 65ನೇ ವರ್ಷ. 65ನೇ ವರ್ಷದಂದು ನನ್ನ ಎಲ್ಲ ಚರ್ಯೆಯನ್ನು ಸಂಪೂರ್ಣ ಒಂದು ಚೂರು ಮರೆತು ಬಿಡದೆ ನೆನಪಿಟ್ಟುಕೊಂಡು ಜೀವನ ಮಾಡ್ತೇವೆ. ಅದನ್ನೇ ಪರಕಾಯ ಪ್ರವೇಶ ಅಂತ ಹೇಳೋದು ಅಷ್ಟೇ. ಪ್ರಪಂಚದ ಯಾವ ಭಾಗವೂ ಬಿಟ್ಟಿಲ್ಲ, ಸುತ್ತಿದ್ದೇನೆ. ಅದು ಹೆಚ್ಚಿನವಾಗಿ ಕಾಲ್ನಡಿಗೆಯಲ್ಲೇ, ವಾಹನ ಹತ್ತಿ ಅಲ್ಲ, ಕಾಲ್ನಡಿಗೆಯಲ್ಲೇ ಸುತ್ತಿದ್ದೇನೆ. ಕರ್ನಾಟಕಕ್ಕೆ ಮೊದಲು ತುಂಬ ಸರಿ ಬಂದಿದ್ದೇನೆ, ಆದರೆ ಹೆಚ್ಚಿನ ಪರಿಚಯ ಇರಲಿಲ್ಲ. ಆದರೆ 87ರಲ್ಲಿ ಕರ್ನಾಟಕ ಬಂದಾಗ ಈ ಕರ್ನಾಟಕದಲ್ಲೇ ಉಳಿಬೇಕು ಅಂಥೇಳಿ ಇಲ್ಲಿನ ಭಾಷೆ ಕಲಿತು, ಇಲ್ಲಿನ ಸಂಸ್ಕೃತಿನ ಅರ್ಥ ಮಾಡಿಕೊಂಡು, ಇಲ್ಲಿನ ಪರಿಸರಗಳು, ಊರಿನ ಭಾಗ, ಅಲ್ಲಲ್ಲೇ ಜನರು ಬೇರೆ ಬೇರೆ, ಇಲ್ಲೇ ಸಾಮಾನ್ಯ ಹೆಚ್ಚುಗಳು ಒಂದು 8 ರೀತಿಯ ಭಾಷೆಗಳಿವೆ. ಕನ್ನಡವೇ, ಆದರೆ ಭಾಷೆ 8 ರೀತಿ ಬೇರೆ ಬೇರೆ ಇದೆ. ಆ ಭಾಷೆಯನ್ನು ಅಧ್ಯಯನ ಮಾಡ್ಕೊಂಡು ಅವ್ರ ಮನಸ್ಥಿತಿ ಹೇಗೆ ಇವನ್ನೆಲ್ಲ ಅರ್ಥ ಮಾಡ್ಕೊಂಡು ಇಲ್ಲಿ ಜನರೊಟ್ಟಿಗೆ ಬೆರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಷ್ಟೇ. ನನಗೊಂದು 32 ಭಾಷೆ ಬರುತ್ತೆ. ಸರಿ ಸರಿ. ಈಗ ಸ್ವಲ್ಪ ಅರ್ಥ ಆಗ್ತಾಯಿದೆ, ಸ್ವಲ್ಪ ಕಲಿತಾ ಇದ್ದೇನೆ. ಸುಮಾರಕ್ಕೆ ಅರ್ಥ ಆಗುತ್ತೆ. ಮಾತಾಡಿದ್ರೆ ಗೊತ್ತಾಗ್ಬಿಡುತ್ತೆ ಈಗ. ಹಾಗಾಗಿ ಯಾರು ತುಳುವಲ್ಲಿ ನಂಗೆ ಬೈಯೋಕ್ಕಾಗೋದಿಲ್ಲ, ಗೊತ್ತಾಗ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಅರ್ಥ ಆಗ್ತಾಯಿದೆ. ಕಲಿಬೇಕಂತಿದೆ. ಅಂದರೆ ಸ್ವಲ್ಪ ಜನ ಮಾತಾಡೋ ಭಾಷೆ ಆದ್ದರಿಂದ ಅದನ್ನು ಕಲಿಯುವಂಥ ವಿಶೇಷ ಆಸಕ್ತಿನ ತಗೊಂಡಿಲ್ಲ. ಕನ್ನಡ ಇಡೀ ಕರ್ನಾಟಕದ ಭಾಷೆ. ಕರ್ನಾಟಕ ಬಂದಾಗ ಮೊದಲು ನಾನು ಕನ್ನಡವೇ ಕಲ್ತದ್ದು. ಯಾಕಂದರೆ ಈ ಪ್ರದೇಶದಲ್ಲಿ ನೆಲೆಸಬೇಕಾದ್ರೆ ಇಲ್ಲಿನ ಜನರ ಭಾಷೆ ನಮಗೆ ಮೊದಲು ಅರ್ಥವಾಗಬೇಕು, ಅವರ ಭಾವನೆಯೊಂದಿಗೆ ನಾವು ಬೆರಿಬೇಕು. ಸುಮ್ಮನೆ ಯಾವುದೋ ಭಾಷೆ ಮಾತಾಡ್ತೇವೆ ಅಂದರೆ ಆ ಪ್ರದೇಶದಲ್ಲಿ ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಕನ್ನಡವನ್ನು ಕಲಿತೆ. ಕರ್ನಾಟಕದಲ್ಲಿದ್ದ ಮೇಲೆ ಬೇರೆ ಭಾಷೆ ಮಾತಾಡಬಾರ್ದು, ಕನ್ನಡವೇ ಮಾತಾಡಬೇಕು ಅನ್ನೋದು. ನಾನು ಯಾವುದೇ ಒಂದು ಪ್ರದೇಶಕ್ಕೆ ಹೋದರೂ ಆ ಪ್ರದೇಶಕ್ಕೆ ಅಷ್ಟೇ ಋಣಿ. ಇಲ್ಲಿ ನನಗೆ ಬರುವ ಯಾವ ಭಾಷೆಯೂ ನಾನು ಮಾತಾಡೋದಿಲ್ಲ, ಕನ್ನಡ ಮಾತ್ರ. ಯಾಕಂದರೆ ಇಲ್ಲಿದ್ದೇನೆ, ಇಲ್ಲಿ ನನ್ನ ತಿಂತಿದ್ದೇನೆ, ಇಲ್ಲಿನ ಜನರ ಸಹಾಯ ಇದ್ದೇನೆ, ಇಲ್ಲಿನ ಭಾಷೆ ಬೇಕು, ಇದನ್ನು ಮಾತ್ರ ಮಾತಾಡೋದು. ಅದು ನಾನು ರೂಢಿಸಿಕೊಡ್ತೇನೆ. ಬರ್ತಾರೆ ಗುಜರಾತು ಎಲ್ಲೆಲ್ಲಿಂದ ಬರ್ತಾರೆ, ಅವರು ಕನ್ನಡ ಕಲಿತು ಬಂದರೆ ಮಾತು. ವಿದೇಶಗಳಿಂದ ಬರ್ತಾರೆ, ಅವರು ಅಷ್ಟೇ ಕನ್ನಡ ಕಲ್ತ್ಕೊಂಬನ್ನಿ ಅಂತ. ಕನ್ನಡ ಕಲ್ತು ಬಂದರೆ ಮಾತು, ಇಲ್ಲದ್ರೆ ಮಾತಾಡೋದಿಲ್ಲ ನಾನು. ಸ್ವಾಮೀಜಿ, ನಿಮಗೆ ಏನಾದರೂ ಕಲೀಲಿಕ್ಕೆ ಅಥವಾ ಅರ್ಥೈಸಿಕೊಳ್ಳಿಕ್ಕೆ ಎಷ್ಟು ಸಮಯ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಸೊ ನೀವು ಜನರಿಗೆ ಯಾವುದೇ ಒಂದು ಆದರೂ ತಿಳ್ಕೊಳ್ಳಿಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳಿಕ್ಕೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಯಾವುದೇ ಒಂದು ಭಾಷೆಯನ್ನು ಸಮರ್ಥವಾಗಿ ಅದರ ವ್ಯಾಕರಣಗಳು, ಸಮಾಸಗಳು, ಸಂಧಿಗಳು ಇವುಗಳನ್ನ ಸ್ಪಷ್ಟವಾಗಿ ಕಲಿತ್ರೆ ಮತ್ತು ಪ್ರಪಂಚದ ಯಾವ ಭಾಷೆ ಕಲಿಯೋದಕ್ಕೂ ಅಂಥ ಕಷ್ಟ ಇಲ್ಲ, ತುಂಬ ಸುಲಭ. ಈಗ ಏನಾಗಿದೆ, ಎಲ್ಲ ಭಾಷೆನೂ ಚೂರು ಮಾತ್ರ ಕಲಿಸ್ತಾ ಇದ್ದಾರೆ. ಹಾಗಾಗಿ ಯಾವ ಭಾಷೆಯೂ ಬರೋದಿಲ್ಲ ಅವರಿಗೆ. ಹಾಗಾಗಿ ಸಾಮಾನ್ಯ ಈಗ ನಮ್ಮ ಭಾರತೀಯ ಪ್ರಜೆಗಳ ಪರಿಸ್ಥಿತಿ ಹೇಗೆಂದರೆ, ಭಾಷೆ ಬಾರ್ದವರು ಅಂತ ನಿಮ್ಮಲ್ಲಿ ಬೈತಾರೆ ಕೆಲವರಿಗೆ. ನನಗೆ ಏನು ಹೇಳ್ತಾ ಇದ್ದಾರೆ, ಭಾಷೆ ಬಾರ್ದಿಲ್ಲ ಅಂತ ಹೇಳ್ತಾರೆ. ಅಂದರೆ ಅರ್ಥ ಹಾಗಾಗಿದೆ, ಯಾರಿಗೂ ಭಾಷೆ ಬರೋದಿಲ್ಲ. ಯಾಕಂದರೆ ಯಾವ ಭಾಷೆಯಲ್ಲಿ ಯಾರೂ ತಜ್ಞರಿಲ್ಲ.
ಒಂದು ಭಾಷೆಯಲ್ಲಿ ಸಮರ್ಥವಾಗಿ ಕಲಿತ್ರೆ ಎಲ್ಲ ಭಾಷೆಗಳು ಅರ್ಥವಾಗುತ್ತೆ, ಆ ಎಲ್ಲ ಭಾಷೆಗಳ ಸಮಾಸ ಸಂಧಿಯ ಪ್ರತಿಯೊಂದು ಅರ್ಥವಾಗುತ್ತೆ. ಹಾಗಾಗಿ ಒಂದು ಭಾಷೆಯನ್ನು ಮೊದಲು ಸಮರ್ಥವಾಗಿ ಕಲಿಸ್ಬೇಕು, ಎಷ್ಟು ಸಾಧ್ಯ ಅಷ್ಟು ತಜ್ಞರು ಮಾಡಬೇಕು. ನಂತರ ನೀವು ಅವ್ರನ್ನ ಹೇಗೆ ಬಿಡಿ ಅವರು ಎಲ್ಲ ಭಾಷೆಯನ್ನು ಕಲ್ತ್ಕೊಳ್ತಾರೆ, ಕಷ್ಟ ಏನಿಲ್ಲ ಕಲಿಯೋದು. ಮೌಲ್ಯಾಧಾರಿತ ಜೀವನವನ್ನು ನಡೆಸಬೇಕಾದ್ರೆ ಹೇಗೆ ಇರಬೇಕು ಅಂತ ಈಗಿನ ಕಾಲ? ತುಂಬ ಮುಖ್ಯ ಬೇಕಾದ ತ್ಯಾಗ ಅಷ್ಟೇ. ಮೌಲ್ಯಾಧಾರಿತ ಜೀವನಕ್ಕೆ ತ್ಯಾಗ ಇದ್ದರೆ ಸಾಕು, ಒಳ್ಳೆ ಒಂದು ಜೀವನ ಮೌಲ್ಯವನ್ನು ಇಟ್ಕೊಂಡು ಬದುಕ್ಬೋದು, ಏನೂ ಕಷ್ಟ ಆಗೋದಿಲ್ಲ. ಏನು ಹೇಳಿ? ಸ್ವಾಮೀಜಿ, ನೀವು ಕೊನೆಗಿದ್ದೀರಲ್ಲ, ಧರ್ಮಪತ್ನಿಯರು ಕೂತ್ಕೊಂಡು ಮಾತಾಡಿದ್ದಾರೆ. ಹಾಂ, ಅಂದರೆ ಒಂದು ವಿಚಾರ ಪ್ರಕಟಣೆಗೆ ಅರ್ಹ ಅಂತ ಆದರೆ ಅದಕ್ಕೆ ಮೊದಲು ಅದನ್ನು ಪರೀಕ್ಷೆಗೊಳಪಡಿಸಿ, ಯಾಕಂತ ಹೇಳಿದರೆ ಅದು ಧರ್ಮಬದ್ಧವಾದ ವಿಚಾರವೇ ಮತ್ತು ಅದು ಸತ್ಯವೇ ಅಂತ. ಅದಕ್ಕೆ ನಾವು ನಮ್ಮ ಭಾರತೀಯ ಕೌಟುಂಬಿಕ ಪದ್ಧತಿಯಲ್ಲಿ ಪತ್ನಿಗೆ ಆ ಸ್ಥಾನವನ್ನು ಕೊಡ್ತೇವೆ. ಯಾಕಂದರೆ ಗಂಡನ ಯಾವುದೇ ರಹಸ್ಯಗಳು ಪತ್ನಿಗೆ ಗೊತ್ತಿಲ್ಲದನ್ನು ಮುಚ್ಚಿಟ್ಟ ಅಂದರೆ ನಮ್ಮ ಗಂಡನ ಅಲ್ಲ ಅಂತ ಕೂಡ ಹೇಳ್ತದೆ. ಹಾಗಾಗಿ ಪತ್ನಿಗೆ ಎಲ್ಲವೂ ಗೊತ್ತಿರುತ್ತೆ, ಹಾಗಾಗಿ ಅದು ಸತ್ಯ ಅನ್ನೋದ್ರ ಬಗ್ಗೆ ಒಂದು ಸಾಕ್ಷಿಯಾಗಿರುತ್ತೆ. ಹಾಗಾಗಿ ಹೆಂಡತಿಗೆ ಧರ್ಮಪತ್ನಿ ಅಂತ ಹೇಳ್ತಾರೆ. ಧರ್ಮ ಅಂದರೆ ಅದು ಸಾಕ್ಷಿ ಸ್ವರೂಪದ್ದು. ಹಾಗಾಗಿ ಇದು ಸತ್ಯ ಮತ್ತು ಧರ್ಮಬದ್ಧವಾಗಿದೆ ಅಂತ ಹೇಳೋದಕ್ಕೆ ನಿದರ್ಶನವಾಗಿ ಹೆಂಡತಿನ ಜೊತೆಯಲ್ಲಿ ಕೂರಿಸಿಕೊಂಡು ಈ ಸತ್ಯವನ್ನು ಹೇಳಿದ್ದೇನೆ ಅಷ್ಟೇ.